ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶಿವಾಲಯಕ್ಕೆ ಹೋದಾಗ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ರೀತಿ ಪ್ರದಕ್ಷಿಣೆ ಹಾಕಬೇಕು, ಮೊದಲು ನವಗ್ರಹ ಪ್ರದಕ್ಷಿಣೆ ಮಾಡಬೇಕಾ ಅಥವಾ ಶಿವನ ದರ್ಶನ ಪಡೆದುಕೊಂಡು ಅದರ ನಂತರ ನವಗ್ರಹ ಸುತ್ತಬೇಕಾ, ಶಿವಾಲಯದಿಂದ ಯಾವ ವಸ್ತುಗಳನ್ನು ಮನೆಗೆ ತರಬೇಕು, ಯಾವುದನ್ನು ಮನೆಗೆ ತರಬಾರದು, ಶಿವಾನುಗ್ರಹಕ್ಕಾಗಿ ಏನು ಮಾಡಬೇಕು, ಈ ವಿಷಯಗಳನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ನಾವು ಶಿವಾಲಯಕ್ಕೆ ಹೋದ ತಕ್ಷಣ ಗಾಲಿ ಗೋಪುರ ಕಾಣಿಸುತ್ತದೆ. ಅದರೊಳಗೆ ಚಪ್ಪಲಿ ಹಾಕಿಕೊಂಡು ಹೋಗಬಾರದು. ಗಾಲಿಗೋಪುರದ ಮುಂದೆಯೇ ಚಪ್ಪಲಿ ಬಿಟ್ಟು ಹೋಗಬೇಕು. ಅದರ ನಂತರ ಗಾಲಿಗೋಪುರದ ಮೇಲಿರುವ ಕಲಶವನ್ನು ನೋಡಿ ಓಂ ನಮಃ ಶಿವಾಯ ಎಂದು ನಮಸ್ಕಾರ ಮಾಡಿಕೊಂಡು ಒಳಗೆ ಪ್ರವೇಶಿಸಬೇಕು. ಆ ರೀತಿ ಮಾಡಿದರೆ ನಮ್ಮ ದೇಹದಲ್ಲಿರುವ 7 ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಆಗಲೇ ಶಿವನ ಅನುಗ್ರಹ ನಮಗೆ ಸುಲಭವಾಗಿ ಸಿಗೋಕೆ ಸಾಧ್ಯ. ಅದರ ನಂತರ ದೇವಾಲಯಕ್ಕೆ ಹೋದ ತಕ್ಷಣ ಕೈ ಕಾಲು ತೊಳೆದುಕೊಂಡು 3 ಬಾರಿ ಓಂ ನಮಃ ಶಿವಾಯ ಅಂತ ಹೇಳ್ತಾ ತಲೆ ಮೇಲೆ ನೀರು ಚಿಮುಕಿಸಿಕೊಂಡು ಶಿವಾಲಯಕ್ಕೆ ಪ್ರದಕ್ಷಿಣೆ ಶುರು ಮಾಡಬೇಕು. ಧ್ವಜಸ್ತಂಭದಿಂದ ಶುರು ಮಾಡಿ 5 ಪ್ರದಕ್ಷಿಣೆ ಹಾಕಬೇಕು. 5 ಪ್ರದಕ್ಷಿಣೆ ಯಾಕಂದ್ರೆ ಶಿವನಿಗೆ ಶಿವ ಪುರಾಣದ ಪ್ರಕಾರ 5 ತಲೆಗಳಿರುತ್ತವೆ. ಅವು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಹಾಗೂ ಈಶಾನ. ನೀವು ಪ್ರದಕ್ಷಿಣೆ ಹಾಕುವಾಗ ಯಾರ ಜೊತೆಯೂ ಮಾತನಾಡಬಾರದು. 5 ಪ್ರದಕ್ಷಿಣೆ ಹಾಕಿದರೆ 5 ರೀತಿಯಾದ ಶಿವನಿಗೆ ಪ್ರದಕ್ಷಿಣೆ ಹಾಕಿದಂತೆ ಅರ್ಥ ಬರುತ್ತದೆ. ಧ್ವಜಸ್ತಂಭದಿಂದ ಪ್ರದಕ್ಷಿಣೆ ಶುರು ಮಾಡಿ ಸೋಮಸೂತ್ರದವರೆಗೂ ಹೋಗಿ ಮತ್ತೆ ಹಿಂದಕ್ಕೆ ಬರಬೇಕು. ಸೋಮಸೂತ್ರವನ್ನು ಮದುವೆಯಾದವರು ದಾಟಬಾರದು. ಸೋಮಸೂತ್ರ ಅಂದರೆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿದಾಗ ನೀರು ಹೊರಗೆ ಬರೋಕೆ ಒಂದು ಜಾಗ ಇರುತ್ತಲ್ವಾ, ಅದೇ. ಅದನ್ನ ಮದುವೆಯಾದವರು ದಾಟಬಾರದು. ಧ್ವಜಸ್ತಂಭದಿಂದ ನಿಮ್ಮ ಪ್ರದಕ್ಷಿಣೆ ಶುರು ಮಾಡಿ ಚಂಡೀಶ್ವರನ ಹತ್ತಿರ ಇರುವ ಸೋಮಸೂತ್ರದವರೆಗೂ ಹೋಗಿ ಮತ್ತೆ ಹಿಂದಕ್ಕೆ ಬರಬೇಕು. 8 ಪ್ರದಕ್ಷಿಣೆ ಹಾಕಿದರೆ ಒಳ್ಳೆಯದು. ಅಷ್ಟ ದಿಕ್ಕುಗಳಿಗೆ ಅಧಿಪತಿಯಾದ ಶಿವನಿಗೆ 8 ಪ್ರದಕ್ಷಿಣೆ ಮಾಡಿದರೆ ತುಂಬಾ ಒಳ್ಳೆಯದು. 11 ಪ್ರದಕ್ಷಿಣೆ ಹಾಕಿದರೆ ಇನ್ನೂ ಒಳ್ಳೆಯದು. ಯಾಕಂದ್ರೆ ಶಿವನನ್ನು ಏಕಾದಶ ರುದ್ರ ಅಂತ ಕರೀತಾರೆ. ಈ ರೀತಿ ದಂಪತಿಗಳು ಮಾತ್ರ ಪ್ರದಕ್ಷಿಣೆ ಮಾಡಬೇಕು. ಇನ್ನು ಮದುವೆಯಾಗದೇ ಇರೋರು ನಾರ್ಮಲ್ ಆಗಿ ಪ್ರದಕ್ಷಿಣೆ ಹಾಕಬಹುದು. ಸೋಮಸೂತ್ರ ಕೂಡ ದಾಟಬಹುದು. ನಿಮಗೆ ಬಿಡುವಿದ್ದರೆ 11 ಪ್ರದಕ್ಷಿಣೆ ಮಾಡಿ, ಇಲ್ಲದಿದ್ದರೆ 8, ಅದೂ ಸಾಧ್ಯವಿಲ್ಲ ಅನ್ನೋರು 5 ಪ್ರದಕ್ಷಿಣೆ ಮಾತ್ರ ತಪ್ಪದೇ ಹಾಕಬೇಕು. ಮದುವೆ ಆಗದಿರುವವರು 3 ಪ್ರದಕ್ಷಿಣೆ ಕೂಡ ಹಾಕಿ ಮುಗಿಸಬಹುದು. ಪ್ರದಕ್ಷಿಣೆ ಮುಗಿದ ನಂತರ ದೇವಾಲಯದ ಒಳಗೆ ಹೋಗುವ ಮುಂಚೆ ಮೊದಲು ಹೊಸ್ತಿಲನ್ನು ನಮಸ್ಕರಿಸಿಕೊಂಡು ಒಳಗೆ ಹೋಗಬೇಕು. ಅದರ ನಂತರ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಮಾಡುವಾಗ ಈ ಮಂತ್ರ ತಪ್ಪದೆ ಹೇಳಬೇಕು. ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ. ಈ ಮಂತ್ರ ಹೇಳ್ತಾ 9 ಪ್ರದಕ್ಷಿಣೆ ಹಾಕಬೇಕು. ಆ 9 ಪ್ರದಕ್ಷಿಣೆ ಹಾಕುವಾಗ 7 ಪ್ರದಕ್ಷಿಣೆ ಬಲಗಡೆಯಿಂದ ಶುರು ಮಾಡಿ 2 ಪ್ರದಕ್ಷಿಣೆ ಎಡಗಡೆಯಿಂದ ಶುರು ಮಾಡಬೇಕು. ರಾಹು ಹಾಗೂ ಕೇತುವಿಗೆ ಅಪ್ರದಕ್ಷಿಣೆ ಅಂದರೆ ಎಡಗಡೆಯಿಂದ ಬಲಗಡೆಗೆ ಮಾತ್ರ ಪ್ರದಕ್ಷಿಣೆ ಹಾಕಬೇಕು. ಅದರ ನಂತರ ವಿನಾಯಕನಿಗೆ ಈ ಶ್ಲೋಕ ಹೇಳುತ್ತಾ ನಮಸ್ಕಾರ ಮಾಡಿಕೊಳ್ಳಬೇಕು. ಓಂ ವಕ್ರತುಂಡ ಮಹಾಕಾಯಂ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಷು ಸರ್ವದಾ. ಅದರ ನಂತರ ಶಿವಾಲಯದಲ್ಲಿ ಅಮ್ಮನವರಿದ್ರೆ ಅವರಿಗೆ ಈ ಶ್ಲೋಕ ಹೇಳುತ್ತಾ ನಮಸ್ಕಾರ ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅದರ ನಂತರ ಮಾತ್ರವೇ ಶಿವನ ದರ್ಶನ ಪಡೆದುಕೊಳ್ಳಬೇಕು.
ಇದು ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಮೊದಲು ದೇವತೆಯರ ದರ್ಶನ ಪಡೆದುಕೊಂಡು ಅದರ ನಂತರವೇ ದೇವರ ದರ್ಶನ ಪಡೆದುಕೊಳ್ಳಬೇಕು. ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ. ಪಾರ್ವತಿ ಪರಮೇಶ್ವರ, ಸೀತಾರಾಮ, ಲಕ್ಷ್ಮೀ ನಾರಾಯಣ, ರಾಧಾ ಕೃಷ್ಣ. ಗಂಡ ಹೆಂಡತಿಯರಲ್ಲಿ ಮೊದಲು ಹೆಂಡತಿ, ಅದರ ನಂತರನೇ ಗಂಡ. ಯಾವ ಮನೆಯಲ್ಲಿ ಹೆಣ್ಣಿಗೆ ಆದ್ಯತೆ ಕೊಡಲಾಗುತ್ತದೋ ಆ ಮನೆ ನೂರಾರು ಕಾಲ ಸುಖ ಸಂತೋಷದಿಂದ ಇರುತ್ತದೆ. ಅಮ್ಮನವರ ದರ್ಶನ ಪಡೆದುಕೊಂಡ ನಂತರ ಶಿವನ ದರ್ಶನ ಪಡೆದುಕೊಳ್ಳಬೇಕು. ಆದರೆ ಶಿವನನ್ನು ನೋಡುವ ಮುಂಚೆ ನಂದೀಶ್ವರನಿಗೆ ನಮಸ್ಕಾರ ಮಾಡಬೇಕು. ನಂದೀಶ್ವರನಿಗೆ ನಮಸ್ಕಾರ ಮಾಡುವಾಗ ಈ ಶ್ಲೋಕವನ್ನು ತಪ್ಪದೆ ಹೇಳಬೇಕು. ನಂದೀಶ್ವರ ನಮಸ್ತುಭ್ಯಂ ಸಾಂಬಾನಂದ ಪ್ರದಾಯಕ ಮಹಾದೇವಸ್ಯ ಸೇವಾರ್ಥಂ ಮನುಜ್ಞಾಂದಾತು ಮಹರ್ಷಿ. ಈ ಶ್ಲೋಕದ ಅರ್ಥ, ಓ ನಂದೀಶ್ವರ, ನಾನು ಮಹಾದೇವನ ಸೇವೆ ಮಾಡಲು ಬಂದಿದ್ದೇನೆ, ಹಾಗಾಗಿ ನೀನು ನನಗೆ ಅನುಮತಿ ಕೊಡು ಎಂದು ಹೇಳಿ ನಂದೀಶ್ವರನ ಕಿವಿಯೊಳಗೆ ನಿಮ್ಮ ಗೋತ್ರ ಹಾಗೂ ಹೆಸರು ಹೇಳಿ ನಿಮ್ಮ ಕೋರಿಕೆ ಹೇಳಿದ್ರೆ ನಂದಿ ಪರಮೇಶ್ವರ ಬಿಡುವಿರುವ ಸಮಯ ನೋಡಿಕೊಂಡು, ಸ್ವಾಮಿ, ಈ ಗೋತ್ರದವರು ನನ್ನ ಕಿವಿಯಲ್ಲಿ ಈ ಕೋರಿಕೆ ಹೇಳಿದ್ದಾರೆ ಅಂತ ಹೇಳ್ತಾರಂತೆ. ನಿಮ್ಮ ಕೋರಿಕೆ ನ್ಯಾಯವಾಗಿದ್ರೆ ಪರಮೇಶ್ವರ ಅದನ್ನು ತಪ್ಪದೆ ನೆರವೇರಿಸುತ್ತಾರೆ. ಪಕ್ಕದವರು ಹಾಳಾಗಬೇಕು, ಅವರಿಗೆ ಕಷ್ಟ ಬರಬೇಕು, ಅವರಿಗೆ ಮಕ್ಕಳಾಗಬಾರದು, ಅವರು ಸಾಯಬೇಕು, ನಾನು ಮಾತ್ರ ಚೆನ್ನಾಗಿರಬೇಕು, ಇಂಥ ಕೋರಿಕೆಗಳು ಕೇಳಿದ್ರೆ ಅವೆಲ್ಲ ಕೂಡ ನಿಮಗೆ ತಿರುಗಿ ಬೀಳುವಂತೆ ಪರಮೇಶ್ವರ ಮಾಡ್ತಾರೆ. ಅದರ ನಂತರ ನಂದಿ ಕೊಂಬುಗಳ ಮಧ್ಯೆಯಿಂದ ಪರಮೇಶ್ವರನ ದರ್ಶನ ಪಡೆದುಕೊಳ್ಳಬೇಕು. ಹೆಬ್ಬೆರಳು ಹಾಗೂ ಮಧ್ಯ ಬೆರಳನ್ನು ನಂದಿ ಕೊಂಬುಗಳ ಮೇಲಿಟ್ಟು ಅದರ ಮಧ್ಯೆಯಿಂದ ಶಿವನನ್ನು ನೋಡಬೇಕು. ತುಂಬಾ ಜನರು ತೋರು ಬೆರಳು ಹಾಗೂ ಹೆಬ್ಬೆರಳನ್ನ ಇಡ್ತಾರೆ, ಅದು ಮಹಾಪರಾಧ. ಆ ರೀತಿ ಶಿವನನ್ನು ನೀವು ನೋಡುವಾಗ ಈ ಶ್ಲೋಕ ಹೇಳಬೇಕು. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಶ್ರೀಮನ್ ಮಹಾದೇವಾಯ ನಮಃ. ಶಿವಾಲಯಕ್ಕೆ ಹೋದಾಗ ಈ 5 ಮಂತ್ರಗಳನ್ನು ತಪ್ಪದೆ ಹೇಳಲೇಬೇಕು. ಒಂದು ನವಗ್ರಹಕ್ಕೆ, ಒಂದು ವಿನಾಯಕನಿಗೆ, ಒಂದು ದೇವಿಗೆ, ಒಂದು ನಂದಿಗೆ, ಕೊನೆಯದಾಗಿ ಒಂದು ಶಿವನಿಗೆ. ಇದರ ನಂತರ ನೀವು ಶಿವನ ಮುಂದೆ ನಿಂತು ನಿಮ್ಮ ಗೋತ್ರ ಹೆಸರು ಹೇಳಿ ಕೋರಿಕೆ ಹೇಳಿಕೊಂಡು ನಮಸ್ಕಾರ ಮಾಡ್ಕೋಬೇಕು. ಅದರ ನಂತರ ಹಾರತಿ, ತೀರ್ಥ ಎಲ್ಲವನ್ನೂ ತೆಗೆದುಕೊಂಡು ಅರ್ಚಕರು ಹೂವೇನಾದರೂ ಕೊಟ್ರೆ ಮೊದಲು ಅದನ್ನು ನಂದೀಶ್ವರನ ಮೇಲಿಟ್ಟು ಅಲ್ಲಿಂದ ತಗೊಂಡು ತಲೆಯಲ್ಲಿ ಇಟ್ಕೋಬೇಕು. ಅದರ ನಂತರ ಶಿವನಿಗೆ ಆರತಿ ಕೊಡುವಾಗ, ರುದ್ರಾಭಿಷೇಕ ಮಾಡುವಾಗ, ಅಭಿಷೇಕ ಮಾಡುವಾಗ ನಂದಿ ಹಾಗೂ ಶಿವನ ಮಧ್ಯೆ ನಿಂತುಕೊಳ್ಳಬಾರದು. ಅಂದ್ರೆ ನಂದಿ ಶಿವನ ದರ್ಶನ ಮಾಡಿಕೊಳ್ಳೋಕೆ ಅವಕಾಶ ಇಲ್ಲದಂತೆ ನಂದಿ ಮುಂದೆ ನೀವು ಅಡ್ಡವಾಗಿ ನಿಂತುಕೊಳ್ಳಬಾರದು. ಅದರ ನಂತರ ದೇವಾಲಯದಲ್ಲಿ ಕುಳಿತುಕೊಂಡು ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು 5, 11, 48 ಅಥವಾ 108 ಬಾರಿ ಹೇಳಿ ಧ್ಯಾನ ಮಾಡಿಕೊಳ್ಳಬೇಕು. ಶಿವಾಲಯದಲ್ಲಿರುವ ವಿಭೂತಿಯನ್ನ ನೀವು ಮನೆಗೆ ತರಬಾರದು. ಅರ್ಚಕರೇ ಕೊಟ್ಟರೆ ಓಕೆ, ಆದರೆ ಶಿವಾಲಯದಲ್ಲಿ ಇಟ್ಟಿರುವಂತ ವಿಭೂತಿಯನ್ನ ನೀವು ಪೇಪರಲ್ಲಿ ಸುತ್ತಕೊಂಡು ಮನೆಗೆ ತರಬಾರದು. ನೀವು ಪೂಜೆಗಂತ ಕಾಯಿ ಕೊಟ್ರೆ ಅರ್ಧ ಚಿಪ್ಪು ದೇವರಿಗೆ ತಗೊಂಡು ಅರ್ಧ ಚಿಪ್ಪು ನಿಮಗೆ ಕೊಡ್ತಾರೆ. ಅದನ್ನ ನೀವು ನೇರವಾಗಿ ಮನೆಗೆ ತರಬಾರ್ದು. ಚಂಡೀಶ್ವರನ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರ ನಂತರನೇ ನೀವದನ್ನು ಮನೆಗೆ ತಗೊಂಡು ಬರ್ಬೋದು. ಚಂಡೀಶ್ವರನ ಅನುಮತಿ ಇಲ್ಲದೆ ಯಾವ ವಸ್ತು ಕೂಡ ನೀವು ಮನೆಗೆ ತೆಗೆದುಕೊಂಡು ಹೋಗಬಾರದು. ಹೂವು, ಹಣ್ಣು, ಕಾಯಿ ಯಾವುದೇ ವಸ್ತು ಆದರೂ ಮೊದಲು ಚಂಡೀಶ್ವರನ ಮುಂದೆ ಇಟ್ಟು ಅದರ ನಂತರನೇ ನೀವು ಮನೆಗೆ ತೆಗೆದುಕೊಂಡು ಹೋಗಬಹುದು. ಶಿವಾಲಯದ ಮುಂದೆ ಹೂವು ಗಿಡಗಳಿದ್ರೆ ಕೆಲವರು ಅದನ್ನ ಕಿತ್ತುಕೊಂಡು ಮನೆಗೆ ತಂದು ಪೂಜೆಗೆ ಉಪಯೋಗಿಸ್ತಾರೆ. ಆ ರೀತಿ ಯಾವಾಗಲೂ ಕೂಡ ಮಾಡೋಕೆ ಹೋಗಬೇಡಿ. ಶಿವನ ಕೆಂಗಣ್ಣಿಗೆ ಗುರಿಯಾಗ್ತೀರಿ. ಶಿವಾಲಯದಲ್ಲಿರುವ ಬಿಲ್ವ ಪತ್ರೆಯಾಗಲಿ ಹೂವಾಗಲಿ ಮನೆಗೆ ತರೋದಾಗ್ಲಿ ಇನ್ನೊಂದು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಾಗ್ಲಿ ಮಾಡಬಾರದು. ಇದು ಬರೀ ಶಿವಾಲಯದಲ್ಲಿ ಮಾತ್ರ ಅಲ್ಲ, ಯಾವ ದೇವಸ್ಥಾನದಲ್ಲಿರುವ ಹೂವು ಹಣ್ಣು
ಆ ದೇವಸ್ಥಾನಕ್ಕೆ ಮಾತ್ರ ಸ್ವಂತವಾಗುತ್ತದೆ. ಅದರ ನಂತರ ನೀವು ಮನೆಗೆ ಬಂದು ಕೈ ಕಾಲು ತೊಳೆದುಕೊಳ್ಳಬಾರದು. ಈ ರೀತಿ ನೀವು ಶಿವಾಲಯದ ದರ್ಶನ ಮುಗಿಸಿ ಬಂದ್ರೆ ತಪ್ಪದೆ ಶಿವನ ಅನುಗ್ರಹ 100% ಸಿಗುತ್ತೆ. ಈ ವಿಡಿಯೋ ನಿಮಗಿಷ್ಟವಾದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.